ಸ್ವಲ್ಪ ಜನ ಕ್ವಶನ್ ಮಾಡಿ ಕೇಳಿದ್ರಿ ಹೌ ಡು ಯು ಡೀಲ್ ವಿತ್ ನೆಗೆಟಿವಿಟಿ ಅಂತ. ಬ್ರೋ, ಡೋಂಟ್ ಡೀಲ್ ವಿತ್ ನೆಗೆಟಿವಿಟಿ. ದಟ್ಸ್ ವೆರಿ ಸಿಂಪಲ್. Ignorance is the best way of dealing with negativity. People normally comment or people normally pass negative comment when they can't reach your position and when they can't do whatever you are doing in your life. So you are better than them. Why do you have to think too much about it? ಈಗ ನಮ್ಮ ಅಪ್ಪಾಜಿ ಅಮ್ಮ ಏನಾದರೂ ಹೇಳಿದ್ರೆ ತಲೆ ಕೆಡಿಸ್ಕೋತೀನಿ, ಏನಕ್ಕೆ ನಮ್ಮ ಅಪ್ಪಾಜಿ ಅಮ್ಮ ಈ ಥರ ಹೇಳ್ತಿದ್ದಾರೆ ಅಂತ ಹೇಳಿ. ನನ್ನ ಕ್ಲೋಸ್ ಫ್ರೆಂಡ್ ಸರ್ಕಲ್ ಏನಾದರೂ ಮಾತಾಡಿದ್ರೆ ಕೇಳ್ತೀನಿ ಅವ್ರನ್ನ, ಏನಕ್ಕೆ ಈ ಥರ ಮಾತಾಡಿದ್ರೆ ಅಂತ. ಆ್ಯಂಡ್ ಪೀಪಲ್ ಐ ಹಾರ್ಡ್ಲಿ ನೋ ದೆಮ್, ಐ ಡೋಂಟ್ ಇವನ್ ನೋ ದೆಮ್. ಓಕೆ, ಅಂಥವರೆಲ್ಲ ನೆಗೆಟಿವ್ ಆಗಿ ಕಮೆಂಟ್ ಮಾಡಿದಾಗ ಅಥವಾ ನೆಗೆಟಿವ್ ಆಗಿ ನಿಮ್ಮ ಬಗ್ಗೆ ಮಾತಾಡಿದಾಗ ವೈ ಡು ಹ್ಯಾವ್ ಟು ಥಿಂಕ್ ಟು ಮಚ್ ಅಬೌಟ್ ಇಟ್. ಕನ್ನಡದಲ್ಲಿ ಒಂದು ಗಾದೆ ಇದೆ, ನಾಯಿ ಬೊಗಳಿದ್ರೆ ಸಿಂಹಾಸನ ಹಾಳಾಗುತ್ತಾ ಅಂತ. ಸೊ ನಾಯಿ ಬೊಗಳಿದ್ರೆ ಬೊಗಳ್ಕತ್ತಾ ಇರುತ್ತೆ, ನೀವ್ಯಾಕೆ ತಲೆ ಕೆಡಿಸ್ಕೋಬೇಕು, ಅದ್ರ ಪಾಡಿಗೆ ಅದು ಬೊಗಳ್ಕೊಂಡು ಸಾಕಾಗ್ಬಿಡುತ್ತೆ ಒಂದ್ಸಲ, ಅದಕ್ಕೆ ಸುಸ್ತಾಗ್ಬಿಟ್ಟು ಸುಮ್ಮನೆ ಆಗ್ಬಿಡುತ್ತೆ. ಸೊ ಅದಕ್ಕೇನೆ ಕನ್ನಡದಲ್ಲಿ ಈ ಥರ ಎಲ್ಲ ಒಂದೊಂದು ಗಾದೆಗಳನ್ನ ಇಟ್ಟಿದ್ದಾರೆ. ಏನಕ್ಕಂದರೆ ಈ ಥರ ಎಲ್ಲ ಜನಗಳು ಅವಾಗಿಂದನೂ ಇದ್ದಾರೆ ಅಂತ ಹೇಳೋಣ, ಅವಾಗಿಂದನೂ ಈ ಥರ ಗಾದೆಗಳೆಲ್ಲ ಇದೆ. ಇದಕ್ಕಿಂತ ಬೆಟರ್ ಗಾದೆಗಳು ಬರ್ತಿರುತ್ತೆ ನನಗೆ, ಅವಾಗ ಹೇಳ್ತೀನಿ. ಓಕೆನಾ? ಕೆಲವರು ಇವಾಗ ಕುಂಬಳಕಾಯಿ ಕಳ್ಳ ಅಂದರೆ ಎಗ್ಲು ಮುಟ್ಕೊಂಡು ನೋಡ್ಕೊಂಡ್ರು ಅಂತ ಹೇಳ್ಬಿಟ್ಟು ಕಮೆಂಟ್ ಮತ್ತೆ ಹಾಕಬೇಡಿ ನನಗೆ. ಸೊ ಇದೇನಾದರೂ ನಿಮ್ಗೆ ಅಪ್ಲಿಕೇಬಲ್ ಆಗಿಲ್ಲ ಅಂತ ಹೇಳಿದ್ರೆ ಜಸ್ಟ್ ಇಗ್ನೋರ್ ಇಟ್. ವೆರಿ ಸಿಂಪಲ್ ಅಲ್ವಾ? ಇಗ್ನೋರ್ ಇಟ್.